ಮತ್ತೊಂದು ಆಳವಾದ ವಿಷಯವನ್ನ ಇಂದು ಯೇಸು ಸ್ವಾಮಿ ಈ ಸಾಮರ್ಥ್ಯ ಮೂಲಕ ಹೇಳುವುದು, ಕೆಲವೊಮ್ಮೆ ಕಳೆಯನ್ನೂ ಸಹ ಬೆಳೆಯಾಗಿ ಮಾರ್ಪಡಿಸಬಲ್ಲದು ಅವರ ಕರುಣೆಯ ಶಕ್ತಿ. ದ ಗ್ರೇಸ್ ಕ್ಯಾನ್ ರೀರೈಟ್ ಅ ಲೈಫ್. ಬಹಳ ಆಳವಾದ ಮಾತುಗಳು. ಗ್ರೇಸ್ ಕ್ಯಾನ್ ರೀರೈಟ್ ಅ ಲೈಫ್. ದೇವರ ಕರುಣೆ, ದೇವರ ಪ್ರಸನ್ನತೆ ಒಂದು ಜೀವನವನ್ನೇ ಬದಲಾಯಿಸಿ ಬರೆಯಲು ಸಾಧ್ಯ. ಸಂತ ಅಗಸ್ತಿನರ ಜೀವನವನ್ನ ದೇವರು ಬದಲಾಯಿಸಿ ಬರೆದರು. ಅನೇಕರನ್ನ ಹೇಳಿಕೊಂಡು ಹೋಗುತ್ತಲೇ ಇರಬಹುದು. ಹೇಗೆ ದೇವರ ಕರುಣೆ ಒಬ್ಬರ ಜೀವನವನ್ನ ಬದಲಾಯಿಸಿ ಬರೆದಿದೆ. ಹೌ ಗಾಡ್ಸ್ ಗ್ರೇಸ್ ಹ್ಯಾಸ್ ರೀರಿಟನ್ ಸಮನ್ಸ್ ಲೈಫ್. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿ ಅರ್ಪಣೆಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 16ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ಮತ್ತೊಮ್ಮೆ ದೇವರ ಸಾಮ್ರಾಜ್ಯದ ಬಗ್ಗೆ ನಮ್ಮೊಡನೆ ಮಾತನಾಡುತ್ತಾರೆ. ಆ ದೇವರ ಸಾಮ್ರಾಜ್ಯದ ಬಗ್ಗೆ ಮಾತನಾಡುವಾಗ ಅವರ ಸಹನೆ, ನಾವು ಮಾಡುವ ತಪ್ಪಿಗೆ ಅವರು ನೀಡುವ ಒಪ್ಪಿಗೆ ಅಲ್ಲ. ದೇವರ ಕರುಣೆ, ದೇವರ ಸಹನೆ ನಮ್ಮನ್ನೇ ನಾವು ತಿದ್ದಿಕೊಳ್ಳುವ, ಸರಿಪಡಿಸಿಕೊಳ್ಳುವ ಅವಕಾಶವಾಗಿದೆ. ಇಂದಿನ ಸಾಮತಿಯ ಮೂಲಕ ಅದನ್ನೇ ಅವರು ಹೇಳುತ್ತಾರೆ. ದೇವರ ಕರುಣೆ, ದೇವರ ಸಹನೆ ನಮ್ಮ ತಪ್ಪುಗಳನ್ನು ದೇವರು ಒಪ್ಪಿಕೊಂಡಿದ್ದಾರೆ ಎಂಬುದಾಗಿ ಅಲ್ಲ, ಬದಲಾಗಿ ಅವರ ಕರುಣೆ, ಅವರ ಸಹನೆ ನಮಗೆ ಮತ್ತೊಂದು ಅವಕಾಶವನ್ನ ಕೊಡುತ್ತಿದೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು. ಆದ್ದರಿಂದ ಇಂದು ದೇವರ ಕರುಣೆಯನ್ನ ವಂದಿಸುತ್ತಾ, ನಮ್ಮ ತಪ್ಪುಗಳನ್ನ ದೇವರಿಗೆ ಅರ್ಪಿಸುತ್ತಾ ತಿದ್ದಿಕೊಳ್ಳುವ ಶಕ್ತಿಯನ್ನ ಅವರ ಕರುಣೆ ನಮಗೆ ನೀಡಲಿ ಎಂದು ಪ್ರಾರ್ಥಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ಸುಜ್ಞಾನ ಕಾಂಡದಿಂದ ವಾಚನ. ಸರ್ವ ಜನರ ಸುಖ ಕೋರುವ ದೇವರು ನೀವಲ್ಲದೆ ಇನ್ಯಾರೂ ಇಲ್ಲ. ನೀವು ವಿಧಿಸಿದ ದಂಡನೆ ಅನ್ಯಾಯವಲ್ಲವೆಂದು ನೀವು ತೋರಿಸಬೇಕಾಗಿಲ್ಲ. ನಿಮ್ಮ ಶಕ್ತಿಯೇ ನ್ಯಾಯ ನೀತಿಗೆ ಆಧಾರ. ನಿಮ್ಮ ಸಾರ್ವಭೌಮತ್ವವೇ ಎಲ್ಲ ಸಹನೆಗೆ ಮೂಲ ಕಾರಣ. ನೀವು ಸರ್ವಶಕ್ತರೆಂದು ಜನರು ನಂಬಿರುವಾಗ ನೀವು ಶಕ್ತಿಯನ್ನು ತೋರಿಸುತ್ತೀರಿ. ಅದನ್ನು ಬಲ್ಲವರೊಂದಿಗೆ ವರ್ತಿಸುವಾಗ ಅದರ ಉತ್ಕಟತನವನ್ನು ಖಂಡಿಸುತ್ತೀರಿ. ಶಕ್ತಿಯಲ್ಲಿ ನೀವೇ ಸರ್ವಭೌಮರು ಎಂದೇ ತೀರ್ಪಿಡುತ್ತೀರಿ. ಸೌಮ್ಯತೆಯಿಂದ ನಮ್ಮನ್ನಾಳುತ್ತೀರಿ ಎಂದು ತಾಳ್ಮೆಯಿಂದ ನಿಮ್ಮ ಶಕ್ತಿ ನಿಮ್ಮಲ್ಲಿದೆ
ಇಚ್ಛಿಸಿದಾಗಲೆಲ್ಲ ಇಂಥ ಕಾರ್ಯಗಳಿಂದ ಸಜ್ಜನನು ಜನಪ್ರಿಯನಾಗಿರಲು ಕಲಿಸಿಕೊಟ್ಟಿರುವಿರಿ. ಪಾಪಗಳಿಗಾಗಿ ಪಶ್ಚಾತ್ತಾಪದ ಅವಕಾಶವಿತ್ತು. ನಿಮ್ಮ ಮಕ್ಕಳನ್ನು ಭರವಸೆಯುಳ್ಳವರಾಗಿಸಿದಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು. ಮೊರೆಯಿಡುವವರಿಗೆ ನೀನು ಕೃಪಾಪೂರ್ಣನು. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು. ಬರುವುವು ನೀನು ಉಂಟು ಮಾಡಿದ ಸಕಲ ಜನಾಂಗಗಳು ನಿನ್ನ ನಾಮವನ್ನು ಘನಪಡಿಸಲು, ನಿನಗೆ ಅಡ್ಡ ಬೀಳಲು. ಪ್ರಭು, ನೀನೊಬ್ಬನೇ ದೇವನು, ಅದ್ಭುತಶಾಲಿ, ಮಹೋನ್ನತನು. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು, ನೀ ದಯಾಳು ದೇವ, ನೀ ಕರುಣಾಮೂರ್ತಿ, ಸಹನಶೀಲನು, ಸತ್ಯ ಸ್ವರೂಪಿ, ಪ್ರೇಮಮೂರ್ತಿ, ಕಟಾಕ್ಷವಿಟ್ಟು ಕರುಣಿಸೆನ್ನನು. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನವಿಸುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ. ನಿತ್ಯ ಜೀವವನ್ನೀಯುವ ನುಡಿ ಇರುವುದು ತಮ್ಮಲ್ಲೇ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಜನರಿಗೆ ಈ ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಗೋಧಿ ಬೆಳೆದು ತೆನೆ ಬಿಟ್ಟಾಗ ಕಳೆ ಬೆಳೆದಿರುವುದು ಗೊತ್ತಾಯಿತು. ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು, ಸ್ವಾಮಿ, ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿ ಅಲ್ಲವೇ? ಜೊತೆಗೆ ಕಳೆಯು ಕಾಣಿಸಿಕೊಂಡಿದೆಯಲ್ಲ, ಅದು ಎಲ್ಲಿಂದ ಬಂದಿತು ಎಂದರು. ಯಜಮಾನ, ಇದು ನನ್ನ ವೈರಿ ಮಾಡಿರುವ ಕೆಲಸ ಎಂದರು. ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ?
ಎಂದರು ಆಳುಗಳು. ಅದಕ್ಕೆ ಯಜಮಾನನು, ಬೇಡ ಬೇಡ, ಕಳೆಯನ್ನು ಕೀಳುವಾಗ ಗೋಧಿಯನ್ನು ಕಿತ್ತು ಬಿಟ್ಟಿರಿ. ಸುಗ್ಗಿಯವರೆಗೆ ಎರಡು ಒಟ್ಟಿಗೆ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಿಸಿ ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ನನ್ನ ಕಣಜಕ್ಕೆ ತುಂಬಿರಿ ಎಂದು ಕೊಯ್ಲುಗಾರರಿಗೆ ಹೇಳುತ್ತೇನೆ ಎಂದರು. ಯೇಸು ಸ್ವಾಮಿ ಇನ್ನೊಂದು ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ. ಈ ಕಾಳನ್ನು ತೆಗೆದುಕೊಂಡು ಹೋಗಿ ರೈತ ತನ್ನ ಹೊಲದಲ್ಲಿ ಬಿತ್ತಿದ. ಕಾಳುಗಳಲ್ಲಿ ಅತೀ ಸಣ್ಣವಾದ ಇದನ್ನು ಬಿತ್ತಿದಾಗ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆದು ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಇದರ ಮೇಲೆ ಗೂಡು ಕಟ್ಟಿ ವಾಸಿಸುತ್ತದೆ. ಯೇಸು ಸ್ವಾಮಿ ಮತ್ತೊಂದು ಸಾಮತಿಯನ್ನು ಜನರಿಗೆ ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಹುದುಗೆಬ್ಬಿಸುವ ಹುಳಿಯನ್ನು ಹೋಲುತ್ತದೆ. ಒಬ್ಬಾಕೆ ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿದಳು. ಆ ಹಿಟ್ಟೆಲ್ಲ ಹುಳಿಯಾಯಿತು. ಇವೆಲ್ಲವನ್ನು ಯೇಸು ಸ್ವಾಮಿ ಜನರಿಗೆ ಸಾಮತಿಗಳ ರೂಪದಲ್ಲಿ ಹೇಳಿದರು. ಸಾಮತಿಗಳಿಲ್ಲದೆ ಅವರಿಗೆ ಏನನ್ನು ಬೋಧಿಸಲಿಲ್ಲ, ಸಾಮತಿಗಳಲ್ಲೇ ಬೋಧಿಸುವೆನು. ಲೋಕಾದಿಯಿಂದ ರಹಸ್ಯವಾದವುಗಳನ್ನು ಬಯಲುಗೊಳಿಸುವೆನು ಎಂದು ದೇವರು ಪ್ರವಾದಿಯ ಮುಖಾಂತರ ತಿಳಿಸಿದ ಪ್ರವಚನಗಳನ್ನು ಯೇಸು ಸ್ವಾಮಿ ಹೀಗೆ ನೆರವೇರಿಸಿದರು. ಯೇಸು ಸ್ವಾಮಿ ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮತಿಯನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು ಸ್ವಾಮಿ, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ಹೊಲವೇ ಈ ಲೋಕ. ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು, ಕಳೆಗಳೇ ಕೇಡಿಗನ ಮಕ್ಕಳು. ಆ ಕಳೆಗಳನ್ನು ಬಿತ್ತುವ ವೈರಿಯೇ ಪಿಶಾಚಿ. ಸುಗ್ಗಿಯೇ ಕಾಲಾಂತ್ಯ, ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕುವಂತೆ ಕಾಲಾಂತ್ಯದಲ್ಲೂ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುವೆಲ್ಲವನ್ನು ಮತ್ತು ದುಷ್ಕರ್ಮಿಗಳೆಲ್ಲರನ್ನು ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸದ್ಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ವಿವರಣೆಯನ್ನ ಕೊಡುತ್ತಾರೆ. ಈ ಸ್ವರ್ಗ ಸಾಮ್ರಾಜ್ಯದ ಪ್ರಕಟಣೆ, ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಪ್ರಭು ಯೇಸು ಕ್ರಿಸ್ತರು ನಮಗೆ ತೋರ್ಪಡಿಸುವುದು ಅವರ ಬಗ್ಗೆ ಅವರು ಪ್ರಕಟಿಸುವುದಾಗಿದೆ. ಏಕೆಂದರೆ ಪ್ರತಿ ಬಾರಿ ನಾನು ಹೇಳುವ ಹಾಗೆ ಸ್ವರ್ಗ ಸಾಮ್ರಾಜ್ಯವು ಪ್ರಭು ಯೇಸು ಕ್ರಿಸ್ತರು ಬೇರೆಯಲ್ಲ. ಪ್ರಭು ಯೇಸು ಕ್ರಿಸ್ತರೇ ಸ್ವರ್ಗ ಸಾಮ್ರಾಜ್ಯ. ಹಾಗಾದರೆ ಈ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಯೇಸು ಸ್ವಾಮಿ ಸಾಮತಿಗಳ ಮುಖಾಂತರ ಮಾತನಾಡುವಾಗ ಅವರು ತನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ, ಅವರನ್ನ ಪ್ರಕಟಿಸುತ್ತಿದ್ದಾರೆ. ಅವರು ಯಾರು ಎಂಬುದನ್ನು ಇನ್ನೂ ಆಳವಾಗಿ ಗಾಢವಾಗಿ ನಮಗೆ ತಿಳಿಸುತ್ತಿದ್ದಾರೆ ಇಂದು 3 ಸಾಮತಿಗಳ ಮುಖಾಂತರ. ಮೊದಲನೆಯದಾಗಿ ಕಳೆ ಮತ್ತು ಬೆಳೆಯ ಸಾಮತಿ, ದ ವೀಟ್ ಅಂಡ್ ದ ವೀಡ್. ಈ ಸಾಮತಿಯ ಮುಖಾಂತರ ಯೇಸು ಸ್ವಾಮಿ ತಮ್ಮ ಬಗ್ಗೆ ತಿಳಿಸುವುದಾದರೂ ಏನು? ಸ್ವರ್ಗ ಸಾಮ್ರಾಜ್ಯವನ್ನ ಇದಕ್ಕೆ ಹೋಲಿಸುತ್ತಾರೆ. ಹಾಗಾದರೆ ಯೇಸು ಸ್ವಾಮಿ ತಮ್ಮನ್ನು ಈ ಸಾಮತಿಗೆ ಹೋಲಿಸುತ್ತಿದ್ದಾರೆ. ಯಾವುದು ಕಳೆ, ಯಾವುದು ಬೆಳೆ ಎಂಬ ನಿರ್ಧಾರ ದೇವರದ್ದು, ನಮ್ಮದಲ್ಲ. ದೇವರು ನಿರ್ಧಾರ ಮಾಡಬೇಕು. ಅದಕ್ಕಾಗಿಯೇ ಆ ಸೇವಕರು ಹೋಗಿ ನಾವು
ಕಿತ್ತು ಹಾಕೋಣವೇ ಕಳೆಗಳನ್ನ ಎಂದಾಗ ಆ ಒಡೆಯ ಹೇಳುತ್ತಾನೆ, ಬೇಡ ಬೇಡ, ನಿಮಗೆ ಯಾವುದು ಕಳೆ ಯಾವುದು ಬೆಳೆ ಅಂತ ಗೊತ್ತಾಗಲ್ಲ. ಕಳೆನ ಕೀಳ್ಬೇಕಾದರೆ ನೀವು ಬೆಳೆನ ನಾಶ ಮಾಡ್ತೀರಾ. ಬೇಡ ಬಿಡಿ, ನಾನು ಕಾಲಾಂತ್ಯದಲ್ಲಿ ಹೇಳುತ್ತೇನೆ. ಆಗಲೂ ಸಹ ನೀವು ಹೋಗಿ ಕಳೆಯನ್ನ ಬೆಳೆಯನ್ನ ಬೇರೆ ಮಾಡಿ ಅಂತ ಯೇಸು ಸ್ವಾಮಿ ಹೇಳ್ತಿಲ್ಲ. ಕಾಲಾಂತ್ಯದಲ್ಲಿ ನಾನು ನಿಮಗೆ ಹೇಳುತ್ತೇನೆ ಯಾವುದು ಕಳೆ ಯಾವುದು ಬೆಳೆ. ಐ ವಿಲ್ ಟೆಲ್ ಯು ಅಟ್ ದಿ ಎಂಡ್ ಆಫ್ ಟೈಮ್. ಹಾಗಾದರೆ ಕೆಲವೊಮ್ಮೆ ಕಳೆ ರೀತಿ ಕಾಣುವುದು ಸಹ ದೇವರ ಕಣ್ಣಿನಲ್ಲಿ ಬೆಳೆಯಾಗಿರಬಹುದು. ಬೆಳೆಯಂತೆ ಕಾಣುವುದು ಸಹ ಕಳೆಯಾಗಿ ಮಾರ್ಪಡಬಹುದು. ನಾವು ಶುಭ ಸಂದೇಶವನ್ನ, ದೇವರ ವಾಕ್ಯವನ್ನ ಓದುವಾಗ ಅನೇಕರನ್ನ ನೋಡುತ್ತೇವೆ. ಮೊದಲಿಗೆ ಅವರ ಕೆಲಸಗಳು ಕಳೆಗಳಂತೆ ಕಂಡರೂ ತದನಂತರ ಉತ್ತಮವಾದ ಬೆಳೆಯನ್ನ ಯೇಸು ಸ್ವಾಮಿ ಅವರಲ್ಲಿ ನೋಡುತ್ತಾರೆ. ದೊಡ್ಡ ಫಸಲು. ಸಂತ ಪೌಲರನ್ನ ನಾವು ನೋಡುವಾಗ ಅವರು ಕಳೆಯೇ, ಬೆಳೆ ಅಲ್ಲ. ಕ್ರೈಸ್ತರನ್ನ ಕೊಂದವರು, ದೇವರಿಗೆ, ಪ್ರಭು ಯೇಸು ಕ್ರಿಸ್ತರಿಗೆ ವಿರೋಧವಾದವರು, ಅಷ್ಟೊಂದು ದ್ವೇಷ. ಯೇಸು ಸ್ವಾಮಿಯನ್ನ, ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನ ಕಂಡರೆ ಆ ಕಳೆಯನ್ನ ಬೆಳೆಯಾಗಿ ಮಾರ್ಪಡಿಸಿದರು. ಪೇತ್ರ ಯೇಸು ಸ್ವಾಮಿಯನ್ನ ಅಲ್ಲಗಳೆಯುವಾಗ ಜಕ್ಕಾಯ, ಹೀಗೆ ಅನೇಕರನ್ನ ನಾವು ನೋಡುತ್ತಲೇ ಹೋಗಬಹುದು. ನಮ್ಮ ಕಣ್ಣಿಗೆ, ಇತರರ ಕಣ್ಣಿಗೆ ಅವರು ಕಳೆಗಳಂತೆ ಕಂಡರೂ ಯೇಸು ಸ್ವಾಮಿಯ ಕಣ್ಣಿಗೆ ಬೆಳೆಯಂತೆ ಕಾಣುತ್ತೆ. ನಮ್ಮ ಕಣ್ಣಿಗೆ ಕೆಲವೊಂದು ಶಾಪವಾಗಿ ಕಂಡರೂ ಯೇಸು ಸ್ವಾಮಿಯ ಕಣ್ಣಿಗೆ ಅದೇ ನಮ್ಮನ್ನ ರಕ್ಷಿಸುವ ಸಂಕೇತವಾಗಿ ಕಾಣುತ್ತದೆ. ಶಿಲುಬೆ 2000 ವರ್ಷಗಳ ಹಿಂದೆ ಯಾರು ಶಿಲುಬೆಯನ್ನ ಹೇಳುವುದು ಸಹ ಇಲ್ಲ. ಆ ಶಿಲುಬೆ ಎಂಬ ಪದವನ್ನ ಉಪಯೋಗಿಸ್ಬೇಕಾದ್ರೆ ಕೆಲವೊಮ್ಮೆ ಏನಾದ್ರೂ ಹೇಳದೇ ಇರೋದನ್ನ ಹೇಳ್ಬಿಟ್ಟೆ ನಾವು ಬಾಯಿ ಹೊಡ್ಕೊಂತ, ತಪ್ಪು ಹೇಳ್ಬೇಡ, ಆ ರೀತಿಯಾದಂಥ ಒಂದು ಪದ. ಶಿಲುಬೆ ಎಂಬ ಪದವನ್ನ ಯಾರು ಉಪಯೋಗಿಸುವುದು ಸಹ ಇಲ್ಲ. ಆದರೆ ಯೇಸು ಸ್ವಾಮಿಯ ನೋಟದಲ್ಲಿ ವಿಮೋಚನೆ ಅಲ್ಲಿತ್ತು. ಅದನ್ನ ಆಶೀರ್ವಾದವಾಗಿ ಮಾರ್ಪಡಿಸುತ್ತಾರೆ. ಹಾಗಾದರೆ ಇಂದು ಈ ಸಾಮತಿಯ ಮೂಲಕ ಯೇಸು ಸ್ವಾಮಿ ತನ್ನ ಬಗ್ಗೆ ಪ್ರಕಟಿಸುತ್ತಿರುವ ಒಂದು ಸತ್ಯವೆಂದರೆ ಯಾವುದು ಕಳೆ ಯಾವುದು ಬೆಳೆ ಎಂಬುದು ಅವರಿಗೆ ಮಾತ್ರ ಗೊತ್ತು. ಕೆಲವೊಮ್ಮೆ ಬೆಳೆಯಂತೆ ಕಾಣುವುದು ಸಹ ಕಳೆಯಾಗಿ ಮಾರ್ಪಡಬಹುದು. ಯೂದಾಸ್ ಇಸ್ಕಾರಿಯೋತ, ಅರಸ ಸಾಲೊಮೋನ, ಏನು ಆಶೀರ್ವಾದ ಸರ್ವೇಶ್ವರ ಅವನಿಗೆ ಕೊಟ್ಟದ್ದು, ಏನು ಜ್ಞಾನ. ಆದರೆ ಆ ಎಲ್ಲವನ್ನ ಹಾಳು ಮಾಡಿಕೊಂಡ, ಅನ್ಯ ದೇವರುಗಳನ್ನ ಆರಾಧಿಸುತ್ತಾ ತಾನು ಪಡೆದ ಎಲ್ಲಾ ಜ್ಞಾನವನ್ನ ಕಳೆದುಕೊಂಡ ಒಬ್ಬ ಅರಸ ಸೌಲ, ದೇವರಿಂದ ಆರಿಸಲ್ಪಟ್ಟು ಅಭಿಷೇಕ ಪಟ್ಟವನು. ಆದರೆ ದೇವರ ಮಾತಿಗೆ ಕಿವಿ ಕೊಡದೆ ದೇವರಿಂದ ತಿರಸ್ಕರಿಸಲ್ಪಡುತ್ತಾನೆ. ಯಾವುದು ಕಳೆ ಯಾವುದು ಬೆಳೆ ದೇವರಿಗೆ ಗೊತ್ತು. ಅದು ನಮ್ಮ ನಿರ್ಧಾರವಲ್ಲ. ಮತ್ತೊಂದು ಆಳವಾದ ವಿಷಯವನ್ನ ಇಂದು ಯೇಸು ಸ್ವಾಮಿ ಈ ಸಾಮತಿಯ ಮೂಲಕ ಹೇಳುವುದು, ಕೆಲವೊಮ್ಮೆ ಕಳೆಯನ್ನೂ ಸಹ ಬೆಳೆಯಾಗಿ ಮಾರ್ಪಡಿಸಬಲ್ಲದು ಅವರ ಕರುಣೆಯ ಶಕ್ತಿ. ದ ಗ್ರೇಸ್ ಕ್ಯಾನ್ ರೀರೈಟ್ ಅ ಲೈಫ್. ಬಹಳ ಆಳವಾದ ಮಾತುಗಳು. ಗ್ರೇಸ್ ಕ್ಯಾನ್ ರೀರೈಟ್ ಅ ಲೈಫ್. ದೇವರ ಕರುಣೆ, ದೇವರ ಪ್ರಸನ್ನತೆ ಒಂದು ಜೀವನವನ್ನೇ ಬದಲಾಯಿಸಿ ಬರೆಯಲು ಸಾಧ್ಯ. ಸಂತ ಅಗಸ್ತಿನರ ಜೀವನವನ್ನ ದೇವರು ಬದಲಾಯಿಸಿ ಬರೆದರು. ಅನೇಕರನ್ನ ಹೇಳಿಕೊಂಡು ಹೋಗುತ್ತಲೇ ಇರಬಹುದು. ಹೇಗೆ ದೇವರ ಕರುಣೆ ಒಬ್ಬರ ಜೀವನವನ್ನ ಬದಲಾಯಿಸಿ ಬರೆದಿದೆ. ಹೌ ಗಾಡ್ಸ್ ಗ್ರೇಸ್ ಹ್ಯಾಸ್ ರೀರಿಟನ್ ಸಮನ್ಸ್ ಲೈಫ್. ಹೊಸದಾಗಿ ಅಗಸ್ತಿನರನ್ನ, ಹಳಬರನ್ನ ಹೊಸಬರನ್ನ ಇಟ್ರೆ ಇವರು ಅಂತ ಕೇಳಷ್ಟು, ಸಂತ ಪೌಲರನ್ನ, ಹಳೆಯ ಪೌಲನನ್ನ ಇಟ್ಟರೆ ಸೌಲನ ಇದು ಎಂದು ಕೇಳುವಷ್ಟು. ಓನ್ಲಿ ಗಾಡ್ ಕ್ಯಾನ್ ರೀರೈಟ್ ಅ ಲೈಫ್ ಟು ದಟ್ ಎಕ್ಸ್ಟೆಂಟ್. ಇಂದು ತನ್ನ ಬಗ್ಗೆ ಅವರು ಪ್ರಕಟಿಸುವುದು, ಒಂದು ಜೀವನವನ್ನ ನನ್ನಿಂದ ಮಾತ್ರ ಪುನಃ ಬರೆಯಲು ಸಾಧ್ಯ.
ಅವರ ಕರುಣೆ ನಮ್ಮ ಜೀವನವನ್ನ ನಾವು ಮತ್ತೊಮ್ಮೆ ಪುನಃ ಬರೆಯಲು, ಸರಿಪಡಿಸಿಕೊಳ್ಳಲು ನಮಗೆ ಅದು ನಾಂದಿಯಾಗುತ್ತದೆ. ಇಂದು ಯೇಸು ಸ್ವಾಮಿ ತಮ್ಮ ಬಗ್ಗೆ ಪ್ರಕಟಿಸುವುದು ಅದು. ಅವರಿಗೆ ಕಳೆ ಯಾವುದು, ಬೆಳೆ ಯಾವುದು ಎಂದು ಗೊತ್ತು. ಕಳೆಯನ್ನೂ ಸಹ ಅವರು ಬೆಳೆಯಾಗಿ ಮಾರ್ಪಡಿಸಲು ಬಲ್ಲವರು. ಶಾಪವನ್ನೂ ಸಹ ಅವರು ವಿಮೋಚನಾ ಸಂಕೇತವಾಗಿ ನೀಡಬಲ್ಲವರು. ಇಂದು ಯೇಸು ಸ್ವಾಮಿ ಅವರ ಬಗ್ಗೆ ಪ್ರಕಟಿಸುವ ಸತ್ಯ ಇದು. ಎರಡನೆಯದಾಗಿ ಆ ಸೇವಕರಿಗೆ ಹೇಳುವ ಮಾತಿನಲ್ಲಿ ತುಂಬಾ ಅರ್ಥವಿದೆ. ಅವರು ಉತ್ಸಾಹದಿಂದ ಹೋಗಿ ಕೇಳುತ್ತಾರೆ, ನೀವು ಒಳ್ಳೆಯ ಬೀಜಗಳನ್ನು ತಾನೇ ಬಿತ್ತಿದ್ದೀರಿ, ಕಳೆ ಎಲ್ಲಿಂದ ಬಂತು? ವೈರಿ ಮಾಡಿದ್ದಾನೆ, ನಾವು ಹೋಗಿ ಕಿತ್ತು ಹಾಕಿ ಬಿಡೋಣವೇ? ಉತ್ಸಾಹ ಅವರಿಗೆ. ಅವರು ಹೇಳ್ತಾರೆ, ನೀವು ಒಡೆಯರಲ್ಲ, ಒಡೆಯ ನಾನು. ನೀವು ಒಡೆಯರಲ್ಲ. ಯು ಆರ್ ನಾಟ್ ದಿ ಓನರ್ ಟು ಡಿಸೈಡ್ ವೆದರ್ ಟು ಪ್ಲಕ್ ಇಟ್ ಔಟ್ ಆರ್ ಟು ಲೀವ್. ಇದನ್ನ ನಾವು ಕಿತ್ತು ಬಿಡಬೇಕೇ, ಬಿಟ್ಟು ಬಿಡಬೇಕೇ ಎಂಬುದು ನಿಮ್ಮ ನಿರ್ಧಾರವಲ್ಲ, ನನ್ನ ನಿರ್ಧಾರ. ಅದನ್ನ ಬಿಡಿ. ಅನೇಕ ಬಾರಿ ಏಕೆ ಇದನ್ನ ಅವರು ಹೇಳುತ್ತಾರೆ ಎಂದರೆ, ಕೆಲವೊಮ್ಮೆ ಕಳೆಯನ್ನ ಕೀಳುತ್ತೇನೆ ಎಂದು ಬೆಳೆಯನ್ನ ನಾಶ ಮಾಡಬಹುದು. ಒಬ್ಬರನ್ನ ನಾನು ತಿದ್ದುತ್ತೇನೆ ಎಂದು ಅವರನ್ನ ಅವಮಾನಕ್ಕೆ ಗುರಿ ಮಾಡಬಹುದು. ಅವರ ಗೌರವವನ್ನು ನಾವು ಕಳೆದು ಬಿಡಬಹುದು. ದೇವರು ಯಾವತ್ತೂ ಅದನ್ನ ಮಾಡಲ್ಲ. ನಾನು ಅವರಿಗೆ ಪಾಠ ಹೇಳ್ಕೊಡ್ತೇನೆ, ಆ ಪಾಠ ಹೇಳ್ಕೊಡುತ್ತೋ ಆ ನಿಟ್ಟಿನಲ್ಲಿ ಅವರ ಗೌರವವನ್ನ, ಘನತೆಯನ್ನ ನಾವು ಕಳೆಯಬಹುದು. ಅದಕ್ಕೆ ನೀವು ಮಾಡಬೇಡಿ ಅಂತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಮತ್ತೊಂದನ್ನು ಸಹ ಹೇಳುತ್ತಾರೆ, ನೀವು ತೀರ್ಪು ನೀಡಬೇಡಿ. ಏಕೆಂದರೆ ನಮ್ಮ ತೀರ್ಪು ವ್ಯತ್ಯಾಸ ಪಡುತ್ತದೆ. ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನವರಿಗೆ ಎಂದಾಗ ನನ್ನ ತೀರ್ಪು ಬೇರೆಯಾಗಿದೆ. ಅದೇ ತಪ್ಪುಗಳನ್ನ ಇತರರು ಮಾಡುವಾಗ ನನ್ನ ತೀರ್ಪು ಬೇರೆಯಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಬೇಡ, ಇತರರ ಘನತೆಯನ್ನ, ಗೌರವವನ್ನ ನೀವು ಹಾಳು ಮಾಡಿಬಿಡಬಹುದು. ತಿದ್ದುತ್ತೇವೆ ಎನ್ನುವ ಹೆಸರಿನಲ್ಲಿ ಇತರರ ಬಗ್ಗೆ ನಾವು ಮಾತನಾಡೋದು ಬೇಡ. ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ. ಏಕೆಂದರೆ ಅದೇ ತಪ್ಪುಗಳನ್ನ ನನ್ನವರು, ನನ್ನ ಕುಟುಂಬದವರು ಮಾಡುವಾಗ ನನ್ನ ತೀರ್ಪು, ನನ್ನ ತೂಕ ಬೇರೆಯಾಗಿದೆ. ಖಂಡಿತವಾಗಿಯೂ ಅದೇ ರೀತಿ ನಾವು ಯೇಸು ಸ್ವಾಮಿ ಅದಕ್ಕಾಗಿಯೇ ಹೇಳುತ್ತಾರೆ, ನೀವು ಕಳೆಯನ್ನ ಬಿಟ್ಟು ಬಿಡಿ. ನಾನು ಹೇಳುವ ತನಕ ವೇಟ್ ಫಾರ್ ಗಾಡ್ಸ್ ಟೈಮ್. ದೇವರ ಸಮಯಕ್ಕಾಗಿ ಕಾಯಿರಿ. ಆ ತಾಳ್ಮೆ, ಆ ಸಹನೆ ನಿಮ್ಮಲ್ಲಿರಲಿ. ಅದು ಬಹಳ ಮುಖ್ಯವಾದ ಪಾಠ ನಮಗೆ. ಯೇಸು ಸ್ವಾಮಿ ತನ್ನನ್ನ ವ್ಯಕ್ತಪಡಿಸುತ್ತಾರೆ. ಎರಡು ಪಾಠಗಳು, ಒಂದು ಯೇಸು ಸ್ವಾಮಿ ಯಾರು ಎಂಬುದು, ಎರಡನೇ ಪಾಠ ನಮಗೆ, ನಾವು ಹೇಗೆ ಇರಬೇಕು. ಮೊದಲು ಅವರು ಕಳೆ ಬೆಳೆ ಅವರಿಗೆ ಗೊತ್ತು. ಏಕೆಂದರೆ ನಾವು ಮೇಲ್ನೋಟಕ್ಕೆ ಎಲ್ಲವನ್ನ ನೋಡಿ ನಿರ್ಧಾರ ಮಾಡಬಹುದು. ಹೃದಯವನ್ನ ಕಾಣುವವರು ಅವರು. ಹೃದಯವನ್ನ ಕಾಣುವವರು ಅವರು. ಆ ಸೈಟ್ ಮೇ ಡಿಸೀವ್ ಅಸ್. ನಾವು ಯಾವುದನ್ನು ನೋಡ್ತೇವೆ, ಅನೇಕ ಬಾರಿ ನಾವೇ ನಮ್ಮ ಜೀವನದಲ್ಲಿ ಅದು ನಮ್ಮ ಅನುಭವವಾಗಿದೆ. ನಾನು ಏಮಾರ್ಬಿಟ್ಟೆ, ಒಳ್ಳೇದಾಗಿ ಕಾಣಿಸ್ತು. ಅನೇಕ ಬಾರಿ ಹೇಳಿದ್ದೇವೆ, ಅನೇಕ ಬಾರಿ ಎಲ್ಲರೂ, ನೀವು ನಾನು ಎಲ್ಲರೂ ಹೇಳಿದ್ದೇವೆ. ನಮ್ಮ ನೋಟ ನಮ್ಮನ್ನ ಏಮಾರಿಸಬಹುದು. ದೇವರು ನಮ್ಮ ಹೃದಯವನ್ನ ನೋಡುತ್ತಾರೆ. ಆದ್ದರಿಂದಲೇ ಅವರ ತೀರ್ಪು ಯಾವಾಗಲೂ ಸರಿಯಾಗಿರುತ್ತದೆ. ಎರಡನೆಯದಾಗಿ ಯೇಸು ಸ್ವಾಮಿ ನೀಡುವ ಈ ಸಾಸಿವೆಯ ಸಾಮತಿ. ಯೇಸು ಸ್ವಾಮಿಯ ಬಗ್ಗೆ ಈ ಸಾಸಿವೆ ಏನನ್ನ ಹೇಳುತ್ತದೆ? ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ನಮ್ಮಲ್ಲಿ ಯಾವಾಗಲೂ, ನಾನು ಈ ರೀತಿ ಸಣ್ಣದಾಗಿ ಸ್ವೀಕರಿಸಿದೆ, ಅದೇ ರೀತಿ ಆ ಪ್ರಸನ್ನತೆ ಇದೆ, ಅದೇ ರೀತಿ ನಾನು ಬಾಳುತ್ತಿದ್ದೇನೆ, ಅದೇ ರೀತಿ ಮುಗಿಯುತ್ತದೆ. ಅದಲ್ಲ, ಯೇಸು ಸ್ವಾಮಿಯ ಪ್ರಸನ್ನತೆ ನಮ್ಮಲ್ಲಿ ಬೆಳೆಯುತ್ತಲೇ ಇರಬೇಕು, ಫಲ ನೀಡುತ್ತಲೇ ಇರಬೇಕು. ಸಾಸಿವೆ ಹೇಗೆ ಒಂದು ದೊಡ್ಡ ಮರವಾಗಿ ಇತರರಿಗೆ ಅಲ್ಲಿ ನೆರಳನ್ನ ನೀಡುತ್ತದೆ, ಇತರರನ್ನ ಅದು ಆಹ್ವಾನಿಸಿಕೊಳ್ಳುತ್ತದೆ, ಹಕ್ಕಿಗಳನ್ನ. ಆ ರೀತಿ ನಮ್ಮಲ್ಲಿ ಯೇಸು ಸ್ವಾಮಿ ಇದ್ದರೆ ನಾವು ಬೆಳೆಯುತ್ತಲೇ ಇರುತ್ತೇವೆ. ಉದಾಹರಣೆ ಮದರ್ ತೆರೇಸರವರು. ಬೇರೆ ಎಲ್ಲರೂ, ನಮ್ಮಲ್ಲಿ ಪ್ರಭು ಯೇಸು ಕ್ರಿಸ್ತರು ಇರುವಾಗ ಅವರು ಹಾಗೆ ಉಳಿಯಲು ಸಾಧ್ಯವಿಲ್ಲ. ಅವರು ಬೆಳೆದು ಫಲ ಕೊಡುತ್ತಾರೆ. ಅದೇ ದೇವರ ಸಾಮ್ರಾಜ್ಯ. ಅದೇ ದೇವರ ಸಾಮ್ರಾಜ್ಯ. ದೇವರ ಸಾಮ್ರಾಜ್ಯ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. ಮೂರನೆಯದಾಗಿ
ಯೇಸು ಸ್ವಾಮಿ ಉಪಯೋಗಿಸುವ ಮತ್ತೊಂದು ವಿಷಯ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ, ತನ್ನ ಬಗ್ಗೆ ಪ್ರಕಟಿಸಲು ಹುದುಗೆಬ್ಬಿಸುವ ಹುಳಿ ಇಟ್ಟು, ಈಸ್ಟ್ ಎಂದು ಆಂಗ್ಲದಲ್ಲಿ ಹೇಳುತ್ತೆ. ಇವಾಗ ಈ ಎರಡು ಸಾಮತಿಗಳಿಗೆ ಮತ್ತು ಈ ಮೂರನೇ ಸಾಮತಿಗಿರುವ ವ್ಯತ್ಯಾಸವೇನು ಅದನ್ನ ನಾವು ಕಂಡುಹಿಡಿಯಬೇಕು. ಮೊದಲನೇದಾಗಿ ಕಳೆ ಬೆಳೆ ನಾವು ಕಣ್ಣಲ್ಲಿ ನೋಡ್ಬೋದು, ಏನೋ ಒಂದು ಕಾಣಿಸ್ತದೆ ಕಣ್ಣಿಗೆ. ಸಾಸಿವೆ ಕಾಳು ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಆದರೆ ಈ ಈಸ್ಟ್, ಈ ಹುಳಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ, ಆದರೆ ಕೆಲಸ ಮಾಡುತ್ತೆ. ಹುಳಿನ ನನ್ನ ಕಣ್ಣಿಗೆ ನೋಡ್ಬೋದಾ ಅಂದ್ರೆ ಇಲ್ಲ, ನೋಡಕ ಯು ಕೆನಾಟ್ ಸಿ ಈಸ್ಟ್. ಕಣ್ಣಿಗೆ ಕಾಣೋಲ್ಲ, ಆದರೆ ಅದರ ಪ್ರಭಾವವಿರುತ್ತದೆ. ಈ ಸಾಮತಿಯನ್ನ ಯೇಸು ಸ್ವಾಮಿಯ ಜೀವನದ ಯಾವ ಸನ್ನಿವೇಶಕ್ಕೆ ನಾವು ಹೋಲಿಸಬಹುದು? ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದ ಮೇಲೆ, ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದ ಮೇಲೆ ಅವರನ್ನ ನಾವು ಕಣ್ಣಿನಿಂದ ಕಾಣಲು ಸಾಧ್ಯವಿಲ್ಲ. ಅದಕ್ಕೆ ಮುಂಚೆ ಶಿಷ್ಯರು ಕಂಡರು, ಎಲ್ಲರೂ ನೋಡಿದರು. ಪುನರುತ್ಥಾನರಾದ ಮೇಲೆ, ಅವರು ಸ್ವರ್ಗಾರೋಹಣರಾದ ಮೇಲೆ ಅವರು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವರ ಪ್ರಭಾವ ಇರುತ್ತದೆ. ಅವರು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವರ ಪ್ರಭಾವವಿರುತ್ತದೆ. ಹುದುಗೆಬ್ಬಿಸುವ ಹುಳಿಯಿಟ್ಟು, ಯು ಕಾಂಟ್ ಸಿ ಇಟ್ ಬಟ್ ದ ಪವರ್ ಆಫ್ ಇಟ್ ಕೀಪ್ಸ್ ಟ್ರಾನ್ಸ್ಫಾರ್ಮಿಂಗ್. ಪ್ರಭು ಯೇಸು ಕ್ರಿಸ್ತರನ್ನ ಇಂದು ನಾವು ನಮ್ಮ ಕಣ್ಣಿನಿಂದ, ಈ ದೈಹಿಕ ಕಣ್ಣಿನಿಂದ ಕಾಣದೇ ಇರಬಹುದು, ಆದರೆ ಅವರ ಪ್ರಭಾವ, ಅವರ ಶಕ್ತಿ ಬದಲಾಯಿಸುತ್ತಲೇ ಇದೆ, ಮುನ್ನಡೆಸುತ್ತಲೇ ಇದೆ. ಹೀಗೆ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಪ್ರತಿ ಬಾರಿ ಯೇಸು ಸ್ವಾಮಿ ಮಾತನಾಡುವಾಗ ಅವರು ತನ್ನನ್ನ ಪ್ರಕಟಿಸುತ್ತಿದ್ದಾರೆ. ಸ್ವರ್ಗ ಸಾಮ್ರಾಜ್ಯ ಬೇರೆಯಲ್ಲ, ಪ್ರಭು ಯೇಸು ಸ್ವಾಮಿ ಬೇರೆಯಲ್ಲ. ಇಂದು ಮೂರು ಮುಖ್ಯ ವಿಷಯಗಳನ್ನ ತನ್ನ ಬಗ್ಗೆ ಯೇಸು ಸ್ವಾಮಿ ಪ್ರಕಟಿಸುತ್ತಾರೆ. ಅವರು ನಮ್ಮೊಂದಿಗಿರುವಾಗ ನಾವು ಸಾಧಾರಣ ವ್ಯಕ್ತಿಗಳಾಗಿರಬಾರದು. ಯು ಕಾಂಟ್ ಬಿ ಕಂಟೆಂಟೆಡ್ ವಿತ್ ವಾಟ್ ಇಸ್ ಮಿನಿಮಲ್. ಇಷ್ಟು ಸಾಕು. ಎಷ್ಟು ಜನರಿಗೆ ನಾನು ನನ್ನಿಂದ ಸಹಾಯ ಮಾಡಬಹುದು? ಹೌ ಕ್ಯಾನ್ ಐ ರೀಚ್ ಔಟ್? ಹೌ ಕ್ಯಾನ್ ಐ ಟಚ್ ಪೀಪಲ್? ಹೇಗೆ ನಾನು ಇತರರನ್ನ ಮುಟ್ಟಬಹುದು? ಅದು ಯೇಸು ಸ್ವಾಮಿಯ ಪ್ರಸನ್ನತೆ. ಅವರ ಅಪೊಸ್ತಲರು ಆ ರೀತಿ ಕೂರ್ಲಿಲ್ವೇ? ಬರೀ ನಾವು ಜೆರುಸಲೇಮಿನಲ್ಲಿ, ಗಲೀಲಿಯಾದಲ್ಲಿ ಶುಭ ಸಂದೇಶವನ್ನ ಸಾರಿದ್ರೆ ಸಾಕು, ಯಹೂದ್ಯರಿಗೆ ಸಾರಿದ್ರೆ ಸಾಕು, ಕೂರ್ಲಿಲ್ಲ. ಯಹೂದ್ಯರು ಶುಭ ಸಂದೇಶ ಬೇಡ ಎಂದಾಗ ಬೇರೆಯವ್ರಿಗೆ, ಜೆರುಸಲೇಮ್ ನಗರ, ಗಲೀಲೆಯ ನಗರ ಬಿಟ್ಟಾಗ ಭಾರತ ದೇಶದ ತನಕ, ಭಾರತ ದೇಶದ ಅವ್ರಿಗೆ ಸಾಕು ಅನ್ನೋ ಮನೋಭಾವ ಇಲ್ಲ. ಇನ್ನೂ ನಾವು ದೇವ್ರನ್ನ ಕೊಡ್ತಾನೆ ಇರೋಣ. ಅದು ಯೇಸು ಸ್ವಾಮಿಯ ಪ್ರಸನ್ನತೆ, ಅದು ಯೇಸು ಸ್ವಾಮಿಯ ಪ್ರಸನ್ನತೆ. ಇಂದು ಯೇಸು ಸ್ವಾಮಿ ಈ ಪಾಠಗಳನ್ನು ನಮಗೂ ಕಲಿಸುತ್ತಿದ್ದಾರೆ. ನಮಗೆ ಒಂದು ಮುಖ್ಯವಾದ ಪಾಠ ಎಂದರೆ, ಕಳೆಯನ್ನ ತೆಗೆಯುತ್ತೇನೆ ಎಂದು ಹೇಳಿ ಬೆಳೆಯನ್ನ ನಾಶ ಮಾಡಿಬಿಡಬೇಡಿ. ಅದು ನಮ್ಮ ಕುಟುಂಬವಾಗಿರಲಿ, ಸಮಾಜವಾಗಿರಲಿ, ತಾಯಿ ಧರ್ಮಸಭೆಯಾಗಿರಲಿ. ನಾನು ಇತರರಿಗೆ ಪಾಠ ಕಲಿಸ್ತೇನೆ ಅಂತ ಹೇಳಿ ಅವರ ಜೀವನದಲ್ಲಿ ನಾವು ಕಳೆಯಾಗಿ ಮಾರ್ಪಡಬಾರದು. ಯೇಸು ಸ್ವಾಮಿಗೆ, ಅವರ ಆ ಸಹನೆಗೆ ನಾವು ಓಗೊಡಬೇಕು. ಏಕೆಂದರೆ ಅವರಿಗೆ ಮಾತ್ರ ಗೊತ್ತು ಕಳೆ ಯಾವುದು, ಬೆಳೆ ಯಾವುದು. ಇಂದು ಆ ಪ್ರಭು ಯೇಸು ಕ್ರಿಸ್ತರನ್ನ ವಂದಿಸುತ್ತಾ ಆ ದೈವ ಸಾಮ್ರಾಜ್ಯ ನಮ್ಮಲ್ಲಿ ಬರಲಿ. ಅದಕ್ಕಾಗಿ ಪ್ರತಿ ಬಾರಿ ಪ್ರಾರ್ಥಿಸುತ್ತೇವೆ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ ಎಂದಾಗ ಯೇಸು ಸ್ವಾಮಿಯನ್ನ ನಾವು ನೋಡಿ ಕೇಳುವುದು, ನೀವು ನನ್ನಲ್ಲಿ ಬನ್ನಿ ಎಂದು, ನೀವು ನಮ್ಮ ನಡುವೆ ಬನ್ನಿ, ನನ್ನಲ್ಲಿ ಬನ್ನಿ ಎಂದು. ಆ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ನಮ್ಮೆಲ್ಲರನ್ನ ಆವರಿಸಿ ಮುನ್ನಡೆಸಲಿ. ಅಗೋಚರವಾದದ್ದನ್ನು ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಪರಲೋಕ ಜೀವನವನ್ನು ನಿರೀಕ್ಷಿಸುತ್ತೇವೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಸ್ವಾಮಿ ಹೊರನೋಟವನ್ನಲ್ಲ, ನಮ್ಮ ಹೃದಯಗಳನ್ನು ನೋಡುವವರು. ನಮ್ಮ ಅನಿಸಿಕೆಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ ಅರಿತಿರುವವರು ಎಂಬ ವಿಶ್ವಾಸದಿಂದ ನಮ್ಮ ಕೋರಿಕೆಗಳನ್ನ ಅವರಿಗೆ ಸಲ್ಲಿಸೋಣ. ಆಲಿಸೆ ಪ್ರಾರ್ಥನೆ,
ದೀನ ಮನದ ಪ್ರಾರ್ಥನೆ, ದೀನ ಪ್ರಾರ್ಥನೆ. ಆಲಿಸೇಮ ಪ್ರಾರ್ಥನೆ, ದೀನ ಮನದ ಪ್ರಾರ್ಥನೆ, ದೀನ ಪ್ರಾರ್ಥನೆ. ನಮ್ಮ ಪೂಜ್ಯ ತಂದೆ ಪೋಪ್ ಲಿಯೋರವರಿಗಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರು ಮತ್ತು ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರಿಗೆ ಬೇಕಾದ ಆಧ್ಯಾತ್ಮಿಕ ಹಾಗೂ ಶಾರೀರಿಕ ಆರೋಗ್ಯವನ್ನು ದಯಪಾಲಿಸಲಿ. ದಯಾಮಯನು ಇವರ ಅಂತರಂಗವನ್ನು ತೃಪ್ತಿಯಿಂದ ಬೆಳಗಿಸಿ ಧರ್ಮಸಭೆಯನ್ನು ಸಂತೃಪ್ತಿಯೆಡೆಗೆ ಮುನ್ನಡೆಸಲು ಇವರಿಗೆ ಸದಾ ದಾರಿದೀಪವಾಗಿರಲಿ ಎಂದು ಪ್ರಾರ್ಥಿಸೋಣ. ಆಲಿಸೇಮ ಪ್ರಾರ್ಥನೆ, ದೀನ ಮನದ ಪ್ರಾರ್ಥನೆ, ದೀನ ಪ್ರಾರ್ಥನೆ. ಒಳ್ಳೆಯ ಗೋಧಿಯ ಜೊತೆ ಕಳೆಯು ಹೇಗೆ ಬೆಳೆಯುತ್ತದೋ, ನಮ್ಮ ಒಳ್ಳೆಯತನದ ಜೊತೆ ದುರ್ಗುಣವೂ ಸಹ ಸಹಜ. ಪವಿತ್ರಾತ್ಮರ ನೆರವಿನಿಂದ ನಮ್ಮ ದುರ್ಗುಣಗಳ ಅರಿವು ನಮಗಾಗಿ, ನಮ್ಮ ಕುಟುಂಬಗಳಿಗೆ, ನೆರೆಹೊರೆಯವರಿಗೆ, ಸ್ನೇಹಿತರಿಗೆ ನಾವು ಫಲ ಕೊಡುವ ಗೋಧಿಯಾಗಿ ಮಾರ್ಪಟ್ಟು ಮಾದರಿ ಜೀವನ ನಡೆಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಆಲಿಸೇಮ ಪ್ರಾರ್ಥನೆ, ದೀನ ಮನದ ಪ್ರಾರ್ಥನೆ, ದೀನ ಪ್ರಾರ್ಥನೆ. ತಂದೆ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡು ಅನಾಥರಾಗಿರುವ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನು ಅವರ ಕಣ್ಣ ಹನಿಗಳಿಗೆ ಮುಕ್ತಿಯನ್ನು ನೀಡಿ ಹೃದಯದ ಭಾರ ಇಳಿಸಿ ಪ್ರೀತಿ ಒಲವಿನ ಮಳೆ ಸುರಿಸಿ ಅವರ ಜೀವನವನ್ನು ಅರ್ಥಪೂರ್ಣವಾಗಿಸಲೆಂದು ಪ್ರಾರ್ಥಿಸೋಣ. ಆಲಿಸೇಮ ಪ್ರಾರ್ಥನೆ, ದೀನ ಮನದ ಪ್ರಾರ್ಥನೆ, ದೀನ ಪ್ರಾರ್ಥನೆ. ಕ್ರೈಸ್ತ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕ್ರೈಸ್ತೀಯ ವಿಶ್ವಾಸದಲ್ಲಿ ಕುಸಿಯುವ ಭಾವನೆಯನ್ನು ಬಿಟ್ಟು ಅಚೇತನವಾದ ಬದುಕನ್ನು ತೊರೆದು ದೈವ ವಾಕ್ಯದಿಂದ ಪ್ರೇರಿತರಾಗಿ ನಮ್ಮ ಸ್ವಂತ ಕುಟುಂಬಗಳಲ್ಲಿ ವಿಶ್ವಾಸ ಚಿಗುರಿಸಿ ಧರ್ಮಸಭೆಗೆ ಕ್ರಿಸ್ತನ ಸಾಮ್ರಾಜ್ಯ ಕಟ್ಟಲು ಸಹಾಯಕವಾಗಿರಲಿ ಎಂದು ಪ್ರಾರ್ಥಿಸೋಣ. ಆಲಿಸೇಮ ಪ್ರಾರ್ಥನೆ, ದೀನ ಮನದ ಪ್ರಾರ್ಥನೆ, ದೀನ ಪ್ರಾರ್ಥನೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳನ್ನ ದೇವರಿಗೆ ಸಮರ್ಪಿಸೋಣ. ಅವರ ಕೃಪೆ ನಮ್ಮ ಜೀವನವನ್ನ ಮತ್ತೆ ಬರೆಯಲು ಸಾಧ್ಯ, ಬದಲಾಯಿಸಿ ಬರೆಯಲು ಸಾಧ್ಯ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಜಗತ್ತಿನಲ್ಲಿ ಶಾಂತಿ ಸಮಾಧಾನ ನೆಲೆಸಲೆಂದು ಪ್ರಾರ್ಥಿಸೋಣ. ತಾಯಿ ಧರ್ಮಸಭೆಯ ಐಕ್ಯತೆಗಾಗಿ ಪ್ರಾರ್ಥಿಸೋಣ. ನಮ್ಮ ಈ ಧರ್ಮ ಕೇಂದ್ರದ ನವೀಕರಣ ಕಾರ್ಯವು ದೇವರ ಆಶೀರ್ವಾದದೊಂದಿಗೆ
ಮಾತೆಯ ಮಾರ್ಗದರ್ಶನದೊಂದಿಗೆ ಸರಿಯಾಗಿ ಸಾಗುವಂತೆ ನಾವೆಲ್ಲರೂ ನಮ್ಮ ತುಂಬ ಹೃದಯದಿಂದ ಸಹಕರಿಸುವಂತೆ ಪ್ರಾರ್ಥಿಸೋಣ. ಅನೇಕರು ನಮ್ಮ ಪ್ರಾರ್ಥನೆಗಳಿಗಾಗಿ ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರ ದೇವರ ಸಾಮ್ರಾಜ್ಯವನ್ನ ತನ್ನನ್ನ ಪ್ರಕಟಿಸುತ್ತಾರೆ. ಅವರನ್ನ ಸ್ವೀಕರಿಸುವ ನಾವು ಹಾಗೆ ಉಳಿಯಲು ಸಾಧ್ಯವಿಲ್ಲ. ಅವರು ನಮ್ಮಲ್ಲಿ ಬೆಳೆದು ಫಲ ನೀಡುವಂತೆ ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.